Hello students, welcome to RHchemistry. So in today's video, we are going to continue with first PUC chapter 1, that is some basic concepts in chemistry. So lecture number 4. Already I have discussed lecture number 1, 2 and 3. ಇವು ಮೂರನ್ನು ಕೂಡ ಡಿಸ್ಕಸ್ ಮಾಡಿದ್ದೀನಿ. ಸೊ ನೀವು ಅದನ್ನು ಇನ್ನೂ ನೋಡಿಲ್ಲ ಅಂತಂದರೆ ಯು ಕ್ಯಾನ್ ಗೋ ಬ್ಯಾಕ್ ಆ್ಯಂಡ್ ಯು ಕ್ಯಾನ್ ಸಿ. ಸೊ ಎಸ್ಪೆಷಲಿ ಫಾರ್ ದ ಕರ್ನಾಟಕ ಸ್ಟೂಡೆಂಟ್ಸ್ ಐ ಆಮ್ ಟೇಕಿಂಗ್ ದೀಸ್ ಕ್ಲಾಸಸ್. ಅದಕ್ಕೆ ನನ್ನ ಒಂದು ಲೆಕ್ಚರಲ್ಲಿ ನಾನು ಇನ್ನು ಮುಂದೆ ಕನ್ನಡ ಮತ್ತು ಇಂಗ್ಲೀಷನ್ನು ಎರಡನ್ನೂ ಕೂಡ ಮಿಕ್ಸ್ ಮಾಡಿ ಕಲಿಸ್ತೀನಿ. ಸೊ ಇಬ್ಬರಿಗೂ ಕೂಡ ಅದು ಗ್ರಾಸ್ಪಿಗೆ ಬರಬೇಕು ಅನ್ನೋದಕ್ಕೆ, ರೈಟ್? ಸೊ ದಿಸ್ ಇಸ್ lecture number 4. Before going to continue with the lecture number 4, before going to do that particular lecture, let me tell you one very important point. So this is the thing which is recently given by PU board. So PU board has given retained portion and deleted portion in all the chapters of first PUC and second PUC. This is first PUC chapter, hence I have taken only for this chapter, basic concepts in chemistry chapter. These are the retained portion, these are the deleted portion. Already in the deleted portion I have covered the nature of the matter in the previous some videos, first or second videos. And 1.5 and 1.6 laws of chemical combination, and remember laws of Dalton's atomic theory. These two laws I am going to discuss. I am not going to discuss for board portion. Let me clear that point. ನಾನು ಬೋರ್ಡ್ ಪೋರ್ಷನನ್ನು ಕಲಿಸ್ಬೇಕಾದ್ರೆ ಉಳಿದಿರುವಂಥ ಇವೆರಡು ಆಲ್ರೆಡಿ ಇದನ್ನು ಕವರ್ ಮಾಡಿದ್ದೀನಿ. ಉಳಿದಿರುವಂಥ ಇವೆರಡನ್ನು ನಾನು ಟಚ್ ಮಾಡೋದಿಲ್ಲ. ವೆರೆವರ್ ಇಟ್ ಈಸ್ ನೆಸೆಸರಿ ಅಂದರೆ CET NEET ಪಾರ್ಟ್ ಹೇಳಬೇಕಾದ್ರೆ ಇದರ ಬಗ್ಗೆ ಇನ್ನೊಂದು ಸಲ ಹೇಳ್ತೀನಿ. ಸೊ ಬಟ್ ನನ್ನ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದರೆ ಇದು ನಮಗೆ ಮೊದಲು ಕವರ್ ಆಗಬೇಕು. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್ ಫಾರ್ ಬೋರ್ಡ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ವಿ ಆರ್ ಟಾಕಿಂಗ್ ಅಬೌಟ್, ರೈಟ್? ಸೊ ಇನ್ ಟುಡೇಸ್ ಕ್ಲಾಸ್ uncertainty I have finished in the first chapter. First lecture I have finished importance of chemistry. Second I have finished this. Third one I will discuss uncertainty is also over, third one. And in the fourth one today we are going to discuss about atomic and molecular mass, very very important concept. Next class I will take this mole concept and molar mass. Yes, what is the meaning of atomic mass? See, in the very simple language you can tell that is mass of the atom. Everyone can tell, ಯಾರು ಬೇಕಾದರೂ ಹೇಳ್ಬೋದು ಅಟಾಮಿಕ್ ಮಾಸ್ ಅಂದರೆ ಮಾಸ್ ಆಫ್ ದ ಆಟಮ್ ಅಂತ ಹೇಳಿ, ಹೌದಾ? ಈಗ ದ ಕ್ವಶನ್ ಈಸ್ ವೆದರ್ ಕ್ಯಾನ್ ವಿ ಸೀನ್ ದನ್ ಆಟಮ್? ನಮಗೇನಾದರೂ ಆಟಮ್ ಕಾಣಿಸ್ತದ? ಇಲ್ಲ, ರೈಟ್? ಕ್ಯಾನ್ ವಿ ವೇಟ್ ಎನ್ ಆಟಮ್ ಬೈ ಯೂಸಿಂಗ್ ದ ವೇಯಿಂಗ್ ಮಷಿನ್ ಲೈಕ್ ದಿಸ್? ತಕ್ಕಡಿಯನ್ನು ಯೂಸ್ ಮಾಡಿ ಮಾಡ್ಬೋದಾ? ನೋ, ಇಟ್ ಈಸ್ ನಾಟ್ ಪಾಸಿಬಲ್, ರೈಟ್? ಸೊ ದೆನ್ ಹೌ ಟು ಕ್ಯಾಲ್ಕುಲೇಟ್ ದ ಮಾಸ್ ಆಫ್ ದ ಆಟಮ್? ಇಂಥ ಕ್ವಶನ್ ಬಂದಾಗ ಹೌ ಟು ಕ್ಯಾಲ್ಕುಲೇಟ್ ಅಂತ ಬಂದಾಗ ರಿಮೆಂಬರ್ ಇದನ್ನು ನಾವು ಕ್ಯಾಲ್ಕುಲೇಟ್ ಮಾಡೋದು ಬೈ ಯೂಸಿಂಗ್ ಮಾಸ್ ಸ್ಪೆಕ್ಟ್ರೋಮೀಟರ್ ಅಂಥೇಳಿ. ದಿಸ್ ಈಸ್ ದ instrument that is called as mass spectrometer. By using this we can calculate mass of an atom. Ega for example, using this instrument we can calculate. So mass of the chlorine atom is, remember, mass of the chlorine atom is, remember, 35.5 AMU. So this is the mass of the chlorine atom we have calculated by using mass spectrometer. What is the meaning of AMU? AMU is nothing but it is a unit. ಸೊ ಅಟಾಮಿಕ್ ಮಾಸ್ ಯೂನಿಟ್ ಅಂತ ಕರಿತೀವಿ, ಹೌದಾ? ಆರ್ ಯು ಅಂತಂದರೆ ಯೂನಿಫೈಡ್ ಮಾಸ್ ಅಥವಾ ಯೂನಿಫೈಡ್ ಯೂನಿಟ್ಸ್ ಅಂತಲೂ ನಾವು ಹೇಳ್ಬೋದು. ಈಗ ದೆನ್ ದ ಕ್ವಶನ್ ಈಸ್, ಹೂ ವಿಲ್ ಕಾಂಟ್ರಿಬ್ಯೂಟ್ ಟು ದ ಮಾಸ್ ಆಫ್ ದಿ ಕ್ಲೋರಿನ್ ಆಟಮ್? ನಾಟ್ ಓನ್ಲಿ ಫಾರ್ ಕ್ಲೋರಿನ್ ಆಟಮ್, ಯು ಕ್ಯಾನ್ ಕನ್ಸಿಡರ್ ಎನಿ ಆಟಮ್. ಮಾಸ್ ಆಫ್ ದಿ ಆಟಮ್ ಮೀನ್ಸ್ ವಾಟ್? ಸಿ ಇನ್ ದ ನೆಕ್ಸ್ಟ್ ಚಾಪ್ಟರ್ ಅಂದರೆ ಅಟಾಮಿಕ್ ಸ್ಟ್ರಕ್ಚರ್ಲಿ ಡಿಸ್ಕಸ್ ಮಾಡ್ತೀವಿ. ಫಂಡಮೆಂಟಲ್ ಪಾರ್ಟಿಕಲ್ಸ್ ಅಂತ ಇದೆ, ಹೌದಾ, ಆಟಮಲ್ಲಿ? ದಟ್ ಈಸ್ ಎಲೆಕ್ಟ್ರಾನ್, ಪ್ರೋಟಾನ್ ಆ್ಯಂಡ್ ನ್ಯೂಟ್ರಾನ್. ಈ ಮಾಸ್ ಆಫ್ ದ ಆಟಮ್ ಅನ್ನೋದು ಯಾವುದರಿಂದ ಬಂದಿರೋ ಅಂಥದ್ದು? ದಿಸ್ ಈಸ್ ಕಮ್ಸ್ ಫ್ರಾಮ್, ರಿಮೆಂಬರ್, ಪ್ರೋಟಾನ್ಸ್, ನ್ಯೂಟ್ರಾನ್ಸ್ ಆ್ಯಂಡ್ ಎಲೆಕ್ಟ್ರಾನ್ಸ್. ಬಟ್ ಔಟ್ ಆಫ್ ದೀಸ್ ತ್ರೀ ವಿ ನೋ ದಟ್ ಎಲೆಕ್ಟ್ರಾನ್ಸ್ ಆರ್ ನೆಗ್ಲಿಜಿಬಲ್ ಮಾಸ್, ರೈಟ್? ಎಲೆಕ್ಟ್ರಾನ್ ಹ್ಯಾಸ್ ನೆಗ್ಲಿಜಿಬಲ್ ಮಾಸ್, ಅದಕ್ಕೆ ಅದನ್ನು ರಿಮೂವ್ ಮಾಡಿಬಿಡೋಣ ಅಂತ. ಈಗ ನಮ್ಮ ಹತ್ರ ಉಳಿದಿದ್ದೇನು? ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಅಷ್ಟೇ. ಸೊ the mass of the chlorine atom is due to proton and neutron. Not only chlorine atom, any atom in the sense, if you consider, all these mass is due to proton and neutron. Then in case of the chlorine, how many protons are there? 17 protons are there, right? How many neutrons are there?
18 ನ್ಯೂಟ್ರಾನ್ಸ್ ಆರ್ ದೇರ್. ಅಂದರೆ ಇವೆರಡನ್ನು ಆ್ಯಡ್ ಮಾಡಿದರೆ ಏನು ಬರ್ತದೆ ನಮಗೆ 35 ಬರ್ತದೆ. ಸೊ ದೆನ್ ದ ಕ್ವಶನ್ ಈಸ್ 35 should be the mass of chlorine atom, but how like this 35.5 you have considered? That is the question. I will tell you the answer now. See, atomic mass should be 35. Then, but it is because of, but it is given 35.5. But it is because of, remember, isotopes, what we can call it as. ಅಂದರೆ ಈ ರೀತಿ ಫ್ರ್ಯಾಕ್ಷನ್ನಲ್ಲಿ ಯಾಕೆ ಬರ್ತದ ಅಂತಂದರೆ, ಫ್ರ್ಯಾಕ್ಷನಲ್ಲಿ ಯಾಕೆ ಬರ್ತದ, ವೈ ನಾಟ್ 35, ವೈ ಇಟ್ ಈಸ್ 35.5? ದಿಸ್ ಈಸ್ ಬಿಕಾಸ್ ಆಫ್ ದಿ ಐಸೋಟೋಪ್ಸ್ ವಿಚ್ ಈಸ್ ಪ್ರೆಸೆಂಟ್ ಇನ್ ಆ್ಯನ್ ಆಟಮ್. ಹಾಗಾದರೆ ಐಸೋಟೋಪ್ ಇದ್ದರೆ ಏನಾಗ್ತದೆ? ಹಾಗಾದರೆ ವಾಟ್ ಈಸ್ ದ ಡಿಫರೆನ್ಸ್? ಹೌ ದಿಸ್ ವಿಲ್ ಚೇಂಜ್ ದಟ್ ಪರ್ಟಿಕ್ಯುಲರ್ ಮಾಸ್ ಆಫ್ ದಿ ಆಟಮ್? ದ್ಯಾಟ್ ವಿಲ್ ಸಿ. For example, isotopes are nothing but, remember, having same atomic number but different mass number. Different mass number. Mass number ಅಂದರೆ ಏನು ನೆಕ್ಸ್ಟ್ ಚಾಪ್ಟರ್ದಲ್ಲಿ ನಾನು ಹೇಳ್ತೀನಿ. ಮಾಸ್ ನಂಬರ್ ಅಂತಂದರೆ, ರಿಮೆಂಬರ್, ದ ನಂಬರ್ ಆಫ್ ಪ್ರೋಟಾನ್ ಪ್ಲಸ್ ನ್ಯೂಟ್ರಾನ್. ಅಟಾಮಿಕ್ ನಂಬರ್ ಅಂತಂದರೆ ದ ನಂಬರ್ ಆಫ್ ಪ್ರೋಟಾನ್ಸ್ ಅಷ್ಟೇ, ಬಟ್ ಮಾಸ್ ನಂಬರ್ ಅಂದರೆ ಎರಡನ್ನೂ ತೊಗೋತೀವಿ ನಾವು, ಪ್ರೋಟಾನ್ ಮತ್ತು ನ್ಯೂಟ್ರಾನ್. ಐಸೋಟೋಪ್ಸ್ ಅಂತಂದರೆ ಸೇಮ್ ಅಟಾಮಿಕ್ ನಂಬರ್ ಇರ್ತದೆ. ದಿಸ್ ಈಸ್ ದ ಒನ್ ವಿಚ್ ಕಮ್ಸ್ ಫ್ರಮ್ ದ ಸೇಮ್ ಎಲಿಮೆಂಟ್ ಬಟ್ ಹ್ಯಾವಿಂಗ್ ಡಿಫರೆಂಟ್ ಮಾಸ್ ನಂಬರ್. ಫಾರ್ ಎಕ್ಸಾಂಪಲ್, ಹೌ ಮೆನಿ ಐಸೋಟೋಪ್ಸ್ ಡಸ್ ಕ್ಲೋರಿನ್ ಹ್ಯಾವ್? Remember, in chlorine there are two isotopes are present. One is chlorine 35, we will call it as, another one is chlorine 37. Remember here, these two are isotopes because atomic number you see 17 and 17, but mass number you see 35 here and it is 37. Different mass number, hence it is isotope. Now, there is a 35 isotope and 37 isotope, we call it as. These are the two isotopes present for chlorine. Now the question is, do they have same atomic number? Yes, 17 and 17, correct? But do they have same mass number? No. Mass number is 35 for one chlorine, 37 for another chlorine. Now they have different mass number. Fine? Now you can see. So how to choose atomic mass of an element then? Or how to calculate atomic mass of the element then? That is a question what we have in front of us. ಈಗ ನಮ್ಮ ಮುಂದೆ ಇರುವಂಥ ಕ್ವಶನ್ ಯಾವುದು? ಅಟಾಮಿಕ್ ಮಾಸನ್ನು ಹಾಗಾದರೆ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು? ಈ ರೀತಿ ಐಸೋಟೋಪ್ಸ್ ಇದ್ದಾಗ ಇದಕ್ಕೆ ಮತ್ತೊಂದು ನಮಗೇನು ಬೇಕು? ಅಬಂಡನ್ಸ್ ಅನ್ನೋದು ಬೇಕು. ರಿಮೆಂಬರ್, ನಮಗೆ ಅಟಾಮಿಕ್ ಮಾಸನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಏನು ಬೇಕು? ಅಬಂಡನ್ಸ್ ಅಂತಂದರೆ ಭೂಮಿಯಲ್ಲಿ ಅಥವಾ ಜಗತ್ತಿನಲ್ಲಿ ಎಷ್ಟು ಪರ್ಸೆಂಟೇಜ್ 35 ಕ್ಲೋರಿನ್ ಇದೆ, ಎಷ್ಟು ಪರ್ಸೆಂಟೇಜ್ 37 ಕ್ಲೋರಿನ್ ಇದೆ ಅನ್ನೋದು. ರೈಟ್? ಇಟ್ ಡಿಪೆಂಡ್ಸ್ ಆನ್ ದಿ ಪರ್ಸಂಟೇಜ್ ಆಫ್ ಅಬಂಡನ್ಸ್ ಅಂತ ಕರಿತೀವಿ ನಾವು. ಫಾರ್ ಎಕ್ಸಾಂಪಲ್ ನೋಡಿ, ಇದನ್ನು ಕೂಡ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ, ಅಂದರೆ ಪ್ರಾಕ್ಟಿಕಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಅದನ್ನು ನಾವು ಪರ್ಸಂಟೇಜನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಎಷ್ಟು ಸಿಗ್ತದ ಅಂತ ಅಂದಾಗ, ಪರ್ಸೆಂಟ್ ಆಫ್ ಅಬಂಡನ್ಸ್ ಇಸ್ ನಥಿಂಗ್ ಬಟ್ ಅವೈಲಬಿಲಿಟಿ ಆಫ್ ಎಲಿಮೆಂಟ್ ಇನ್ ದ ನೇಚರ್. ಸೊ ವಿ ಕೇಮ್ ಟು ನೋ ದ್ಯಾಟ್ ಆಫ್ಟರ್ ಕ್ಯಾಲ್ಕುಲೇಷನ್ 75% ಆಫ್ ಕ್ಲೋರಿನ್ 35 ಇಸ್ ದೇರ್ ಆ್ಯಂಡ್ 25% ಆಫ್ ಕ್ಲೋರಿನ್ 37 ಇಸ್ ದೇರ್. ಏನಾಯ್ತು ಈಗ? 35 ಕ್ಲೋರಿನ್ ನಮಗೆ 75% ಇದೆ ಅಂತ ಗೊತ್ತಾಯಿತು, 37 ಕ್ಲೋರಿನ್ ನಮಗೆ 25% ಇದೆ ಅಂತ ಗೊತ್ತಾಯಿತು. ಹೌದಾ? ಈಗ 75% ಮತ್ತು 25% ಇದನ್ನು ಕ್ಯಾಲ್ಕುಲೇಷನಿಗೆ ತೊಗೊಂಡು ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ ಏನನ್ನು? ಅಟಾಮಿಕ್ ಮಾಸ್ ಆಫ್ ದ ಕ್ಲೋರಿನನ್ನು. ಹೌ ವಿಲ್ ಕ್ಯಾಲ್ಕುಲೇಟ್? ಸಿ, ವಾಟ್ ಟು ಟೇಕ್ ಅಟಾಮಿಕ್ ಮಾಸ್ ಆಫ್ ಎನ್ ಎಲಿಮೆಂಟ್. ಈಗ ಇದನ್ನು ತೊಗೋಬೇಕು ಅಂತ ಬಂದಾಗ ವಿಲ್ ಕ್ಯಾಲ್ಕುಲೇಟ್ ಬೈ ಯೂಸಿಂಗ್ ಎವರೇಜ್ ಅಟಾಮಿಕ್ ಮಾಸ್. ಈಗ ಇದನ್ನು ತೊಗೋಬೇಕಾ ಅಥವಾ ಇದನ್ನು ತೊಗೋಬೇಕಾ ಅಂತ ಬಂದಾಗ ಮತ್ತೊಂದು ವರ್ಡನ್ನು ಆ್ಯಡ್ ಮಾಡಿದ್ವಿ, ಎವರೇಜ್ ಅಟಾಮಿಕ್ ಮಾಸ್ ಅಂಥೇಳಿ. ರೈಟ್? ಸೊ ಎವರೇಜ್ ಅಟಾಮಿಕ್ ಮಾಸ್, ಹೌ ಟು ಕ್ಯಾಲ್ಕುಲೇಟ್? ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ, ರಿಮೆಂಬರ್ ದ್ಯಾಟ್. ಸೊ ನಾವು ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್, ಹೌ ಯು ಕ್ಯಾನ್ ಕ್ಯಾಲ್ಕುಲೇಟ್? ಸೊ ಒನ್ ಸೆಕೆಂಡ್. How you can calculate this particular average atomic mass? So now you can say, in this particular case, it can be calculated by summation of atomic mass of the isotope into percentage abundance. Very important, summation of atomic mass of isotopes into percentage of abundance divided by 100. Let us take an example of chlorine. ಈಗ ಕ್ಲೋರಿನ್ ಒಂದು ಎಕ್ಸಾಂಪಲ್ ತೊಗೊಂಡು ನಿಮಗೆ ಹೇಳ್ಕೊಡ್ತೀನಿ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಿ ಅನ್ನೋದು. ಸೊ now you can say, how many isotopes does chlorine have? Chlorine having two isotopes, correct? One is 35 chlorine and 37 chlorine.
ನಾವು ಎವರೇಜ್ ಅಟಾಮಿಕ್ ಮಾಸ್ ಫಾರ್ಮುಲಾವನ್ನು ತೊಗೊಳ್ಳೋಣಂತೆ. ಸೊ ಎವರೇಜ್ ಅಟಾಮಿಕ್ ಮಾಸ್ ಫಾರ್ಮುಲಾ ತೊಗೊಂಡಾಗ ಅಟಾಮಿಕ್ ಮಾಸ್ ಆಫ್ ದ ಕ್ಲೋರಿನ್ 35, ಅಟಾಮಿಕ್ ಮಾಸ್ ಆಫ್ ದ ಐಸೋಟೋಪ್ ಎಷ್ಟು 35 ಹೌದಾ, ಪರ್ಸೆಂಟೇಜ್ ಆಫ್ ಅಬಂಡೆನ್ಸ್ ಎಷ್ಟು 75 ರೈಟ್. ಸೊ ಪ್ಲಸ್ ಅಟಾಮಿಕ್ ಮಾಸ್ ಆಫ್ ಕ್ಲೋರಿನ್ 37 ಇಂಟು percentage of abundance divided by 100 we will take. Now see 35 into 75 plus 37 into 25 divided by 100 ಎಷ್ಟು ಬಂತು ಆನ್ಸರು? ಸೊ 2625 plus 925 ಬರ್ತದೆ. ಸೊ ದಟ್ ಈಸ್ ಡಿವೈಡೆಡ್ ಬೈ 100 ಅಂತ ಮಾಡಿದರೆ ಸೊ ಯು ಆರ್ ಗೋಯಿಂಗ್ ಟು ಗೆಟ್ 35.5 EU or 35.5 AMU. This is how average atomic mass is calculated. Very simple, very important formula is this one. Summation of atomic mass of the isotope into percentage of abundance divided by 100. See, ಈಗ 3 ಐಸೋಟೋಪ್ ಇದ್ರೆ ಏನು ಮಾಡಬೇಕು ನಾವು? ಸೊ 35, 37, 39 ಇದೆ ಅಂತ ಅಂದ್ಕೊಳ್ಳಿ. ಸೊ 39 ಇಲ್ಲಿ ಹಾಕ್ತೀವಿ ಇಂಟು ಪರ್ಸೆಂಟೇಜ್ ಅಬಂಡೆನ್ಸನ್ನು ಹಾಕ್ತೀವಿ, ಡಿವೈಡ್ ಬೈ 100 ಮಾಡ್ತೀವಿ. ಈ ರೀತಿ ಮಾಡಿ ಎವರೇಜ್ ಅಟಾಮಿಕ್ ಮಾಸನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಲೈಕ್ ದಿಸ್ ವಿ ವಿಲ್ ಕ್ಯಾಲ್ಕುಲೇಟ್ ಎವರೇಜ್ ಅಟಾಮಿಕ್ ಮಾಸ್. ಫೈನ್. ದೆನ್ what is relative atomic mass? See, already we have seen what is atomic mass and what is average atomic mass. What is relative atomic mass then? See, relative atomic mass, suppose just one example ತಗೊಳ್ಳೋಣಂತೆ. Just imagine ನಿಮ್ಮ ಮನೆಗೆ ಒಂದು ವಾಟರ್ ಮೆಲನನ್ನು ತೊಗೊಂಡು ಬಂದ್ವಿ. ಸೊ ಅಂದರೆ ಕಲ್ಲಂಗಡಿ ಹಣ್ಣನ್ನು ತೊಗೊಂಡು ಬಂದ್ವಿ ಅಂತ ಇಟ್ಕೊಳ್ಳಿ. That watermelon we have divided into 12 pieces like this, right? We have divided that watermelon into 12 pieces like this. Now one watermelon is equal to, see, mass of this, see, is mass of the one piece of equal to whether the mass of the watermelon ಅಂತ ಕೇಳ್ತೀವಿ ನಾವು. ಈಗ ಇದರ ಒಂದು ಮಾಸ್ ಆಫ್ ದ ಪೀಸ್ ಆಫ್ ದಿಸ್ ಕಲ್ಲಂಗಡಿ ದಟ್ ಈಸ್ ವಾಟರ್ಮೆಲನ್ ವೆದರ್ ಇಟ್ ಈಸ್ ಈಕ್ವಲ್ ಟು ದ ಮಾಸ್ ಆಫ್ ದ ಹೋಲ್ ವಾಟರ್ಮೆಲನ್. ಸೊ ಇವನ್ ಚೈಲ್ಡ್, ಸಣ್ಣ ಹುಡುಗ ಬೇಕಾದರೆ ಹೇಳ್ತಾರೆ ಇದು ಈಕ್ವಲ್ ಇಲ್ಲ ಸರ್ ಅಂಥೇಳಿ. ಹೌದಾ? ಯಾಕಂದರೆ ಮಾಸ್ ಆಫ್ ದಿ ಒನ್ ಪೀಸ್ ಆಫ್ ವಾಟರ್ಮೆಲನ್ ಹೌ ಇಟ್ ವಿಲ್ ಬಿ ಈಕ್ವಲ್ ಟು ಮಾಸ್ ಆಫ್ ದ ಹೋಲ್ ವಾಟರ್ಮೆಲನ್? ದೆನ್ ದ ಆನ್ಸರ್ ಈಸ್ ನೋ, ರೈಟ್? ನೌ ದೆನ್ ಹೌ ಟು ಕ್ಯಾಲ್ಕುಲೇಟ್ ದೆನ್? ಹಾಗಾದರೆ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ಕ್ವಶನ್ ಬಂದಾಗ ದೆನ್ ದ ಫಾಲೋವಿಂಗ್ ರಿಲೇಷನ್ ವಿ ಹ್ಯಾವ್ ಟೇಕನ್. ವೆದರ್ ದ ಫಾಲೋವಿಂಗ್ ರಿಲೇಷನ್ ಇಸ್ ಟ್ರೂ, ವಿಚ್ ರಿಲೇಷನ್ ದೆನ್? ಸಿ ವೈ, ಸಿ ಹಿಯರ್ now you have taken following relation. Now you will see whether following relation is true or not. ಈಗ ಫಾಲೋವಿಂಗ್ ರಿಲೇಷನ್ ಅಂತಂದ್ರೆ ಏನು ಮಾಡಿದ್ವಿ? ಒಂದು ಪೀಸ್ ಆಫ್ ಕಲ್ಲಂಗಡಿ ಹಣ್ಣು ಈಸ್ ಈಕ್ವಲ್ ಟು 1/12 ಆಫ್ ದ ಹೋಲ್ ಕಲ್ಲಂಗಡಿ ಹಣ್ಣನ್ನು ತೊಗೊಂಡ್ವಿ. ಇದು ಕರೆಕ್ಟ್ ಹೌದಾ? ಯಾಕೆ ಕರೆಕ್ಟು ಅಂತಂದರೆ ನಾವು ಒಂದು ಕಲ್ಲಂಗಡಿ ಹಣ್ಣನ್ನು 12 ಪಾರ್ಟ್ ಮಾಡಿದ್ವಿ. 1/12 ಯಾಕೆ ತೊಗೊಂಡೆ ನಾನು? ವೈ ನಾಟ್ 1/14? ಇಫ್ ಐ ಮೇಡ್ ದಿಸ್ ವಾಟರ್ಮೆಲನ್ ಇಂಟು 14 ಪೀಸ್ ದಟ್ ಐ ಕುಡ್ ಹ್ಯಾವ್ ಟೇಕ್ 14. But I made this one watermelon into 12 pieces, hence I have taken 12. 12 ಪೀಸನ್ನು ಮಾಡಿರೋದಕ್ಕೆ ಇಲ್ಲಿ 12 ಅಂತ ತೊಗೊಂಡಿದ್ದೀನಿ ನಾನು. ಹೌದಾ? ಸೊ ಈಗ ಈ ರಿಲೇಷನ್ಶಿಪ್ ಕರೆಕ್ಟ್ ಆಗ್ತದೆ ಅಂತ ನೋಡಿ. ಒಂದು ವಾಟರ್ಮೆಲನ್ ಪೀಸ್ ಇಸ್ ಈಕ್ವಲ್ ಟು 1/12 ದ ಹೋಲ್ ವಾಟರ್ಮೆಲನ್. ಕರೆಕ್ಟು ಹೌದಾ? ಯಾಕಂದರೆ ಇದನ್ನು ಬೈ 12 ಮಾಡಿದ್ರೆ ಇದೇ ಬರ್ತದೆ ಹೌದಲ್ಲೋ? ಅಂದರೆ ಈ ರಿಲೇಷನ್ಶಿಪ್ಪು ನಮಗೆ ಕರೆಕ್ಟ್ ಅಂತೇಳಿ ಅನಿಸ್ತು, ರೈಟ್? ದಿಸ್ ಈಸ್ ದ ಕರೆಕ್ಟ್ relationship. So let us take an example of carbon atom. ಈಗ ಕಲ್ಲಂಗಡಿ ಹಣ್ಣಿನ ಬದಲಿಗೆ ಕಾರ್ಬನ್ ಆಟಮನ್ನು ತಗೊಳ್ಳೋಣಂತೆ. ಕಾರ್ಬನ್ ಆಟಮ್ದಲ್ಲಿ ಏನೇನಿದೆ? 6 ಪ್ರೋಟಾನ್ ಇದೆ, 6 ನ್ಯೂಟ್ರಾನ್ ಇದೆ, 6 ಎಲೆಕ್ಟ್ರಾನ್ ಇದೆ. ಯಾವುದು? ಕಾರ್ಬನ್ 12 ಅಂತ ಕರಿತೀವಿ ನಾವು. ಸ್ಟೇಬಲ್ ಐಸೋಟೋಪ್. ರಿಮೆಂಬರ್ ದಿಸ್ ಈಸ್ ದಿ ಮೋರ್ ಸ್ಟೇಬಲ್ ಐಸೋಟೋಪ್ ಆಫ್ ದಿ ಕಾರ್ಬನ್, ರೈಟ್? 3 ಇದೆ. ಆದರೆ ಇದರೊಳಗೆ ಮಾಸಿಗೆ ಒಂದು ವೇಟೇಜನ್ನು ಕೊಡೋರು ಯಾರು? ಪ್ರೋಟಾನ್ ಮತ್ತು ನ್ಯೂಟ್ರಾನ್. ಎಲೆಕ್ಟ್ರಾನ್ ಇದರಲ್ಲಿ ಕೊಡೋದಿಲ್ಲ, ಹೌದಾ? ಸೊ ನಾವು 12U ಮಾಸ್ ಆಫ್ ದ ಕಾರ್ಬನ್ ಆಟಮ್ ಇಸ್ 12U ಅಂತ ಬರೆದ್ವಿ. ವಿ ನೋ ದಟ್ ಕಾರ್ಬನ್ದ ಮಾಸ್ ಎಷ್ಟು? 12 ಅಟಾಮಿಕ್ ಮಾಸ್ ಯೂನಿಟ್ ಇದೆ. ಈಗ ನಂಬರ್ ಆಫ್ ಪಾರ್ಟಿಕಲ್ ಕಾಂಟ್ರಿಬ್ಯೂಟಿಂಗ್ ಇನ್ ಮಾಸ್ ಯಾರ್ಯಾರು ಹಾಗಾದರೆ? ಸೊ ಪ್ರೋಟಾನ್, ನ್ಯೂಟ್ರಾನ್, ಎಲೆಕ್ಟ್ರಾನ್ದೊಳಗೆ ಎಲೆಕ್ಟ್ರಾನ್ ಇಸ್ ನೆಗ್ಲಿಜಿಬಲ್, ಅದನ್ನು ರಿಮೂವ್ ಮಾಡಿಬಿಡೋಣಂತೆ. ಪ್ರೋಟಾನ್ ನಮ್ಮ ಹತ್ರ 6 ಇದೆ, ಸೊ ನ್ಯೂಟ್ರಾನ್ ನಮ್ಮ ಹತ್ರ 6 ಇದೆ, ಹೌದಾ? ಈಗ ಮಾಸ್ ಆಫ್ ದ ಕಾರ್ಬನ್ ಆಟಮ್ 12 ಆಯಿತು. ಅದನ್ನು ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ಹೇಳಿದೆ? ಸೊ ದಟ್ ಈಸ್ ಯು ವಿಲ್ ಕ್ಯಾಲ್ಕುಲೇಟ್ ಬೈ ಯೂಸಿಂಗ್ spectrometer, right? So now number of particles contributing the mass are 6 plus 6, 12 ಅಂದರೆ is equal to 12 ಆಯಿತು, ಹೌದಾ? Now what we can do? Number of particles contributing for the mass in carbon atom is 12. Then
is the following relation is true or not, you will see. ಹಾಗಾದರೆ ಏನು ಫಾಲೋವಿಂಗ್ ರಿಲೇಷನ್ಶಿಪ್? ಮಾಸ್ ಆಫ್ ದ ಒನ್ ಪಾರ್ಟಿಕಲ್. ಈಗ ಜಸ್ಟ್ ಇಮ್ಯಾಜಿನ್ ಇದನ್ನು ನಾವು 12 ಪಾರ್ಟ್ ಮಾಡಿದ್ದೀವಿ ಅಂತ ಅಂದ್ಕೊಳ್ಳಿ. ಸೊ ಈ ಕಾರ್ಬನ್ನನ್ನು ನಾವು 12 ಪಾರ್ಟ್ ಮಾಡಿದ್ದೀವಿ ಅಂತ ಇಟ್ಕೊಳ್ಳಿ. ಸೊ ಮಾಸ್ ಆಫ್ ದಿ ಒನ್ ಪಾರ್ಟಿಕಲ್ ಈಸ್ ಈಕ್ವಲ್ ಟು, ನಾ ಏನು ಬರೀಬೋದು? ಸೊ ಇದಂತೂ ಈಕ್ವಲ್ ಇಲ್ಲ, ಹೌದಾ? ಮಾಸ್ ಆಫ್ ದ ಕಾರ್ಬನ್ ಆಟಮ್ ಈಸ್ ಈಕ್ವಲ್ ಟು ಮಾಸ್ ಆಫ್ ಒನ್ ಪಾರ್ಟಿಕಲ್ ಈಸ್ ರಾಂಗ್. ಬಟ್ ಇದನ್ನು ಯಾವ ರೀತಿ ಬರೀಬೋದು? 1/12 ಇಂಟು ಮಾಸ್ ಆಫ್ ಕಾರ್ಬನ್ ಆಟಮ್ ಅಂತ ಬರೀಬೋದಾ? ಸಿ ಮಾಸ್ ಆಫ್ ಒನ್ ಪಾರ್ಟಿಕಲ್ ಈಸ್ ಈಕ್ವಲ್ ಟು 1/12 ಇಂಟು ಮಾಸ್ ಆಫ್ ಕಾರ್ಬನ್ ಆಟಮ್ ಅಂತ ಬರೀಬೋದು. ಯಾಕಂದರೆ ಕಾರ್ಬನ್ ಆಟಮಲ್ಲಿ ಇರೋದು 6 + 6 12 ಪಾರ್ಟ್. ಈ 12 ಸೇರಿಸಿ ಒಂದು ಮಾಸ್ ಆಗಿದೆ. ಈಗ ನೀವು ಪ್ರೀವಿಯಸ್ ಎಕ್ಸಾಂಪಲ್ಲಿ ನೋಡಿದಾಗೆ 12 ಪೀಸಸ್ ಆಫ್ ಕಲ್ಲಂಗಡಿ, ದಟ್ ಈಸ್ ವಾಟರ್ ಮೆಲನ್ ಈಸ್ ಈಕ್ವಲ್ ಟು 1 ಕಲ್ಲಂಗಡಿ, ದಟ್ ಈಸ್ 1 ವಾಟರ್ ಮೆಲನ್. ಸಿಮಿಲರ್ಲಿ 12 molecules, 12 particles contributing towards 12 atomic mass unit. Hence I can write it as mass of one particle is equal to 1/12 into mass of the carbon atom. So this is correct? Yes, this is correct. So why 12 once again? Because we have taken number of particles contributing for the mass of carbon atom is 12. ಅದಕ್ಕೆ ನಾವು ಅದನ್ನು 1/12 ಅಂತ ತೊಗೊಂಡಿದ್ದೀವಿ. ಸೊ ಕಲ್ಲಂಗಡಿ ಹಣ್ಣು ನೆನಪು ಮಾಡ್ಕೊಳ್ಳಿ ಅಷ್ಟೇ. ವೈ ಕಾರ್ಬನ್ ಆಟಮ್ ದೆನ್? ಯಾಕೆ ಕಾರ್ಬನ್ ಆಟಮೇ ತೊಗೊಂಡ್ವಿ? ವೈ ನಾಟ್ ಹೈಡ್ರೋಜನ್? ಸಿ ಪ್ರೀವಿಯಸ್ಲಿ ವಿ ಹ್ಯಾವ್ ಟೇಕನ್ ದಟ್ ಹೈಡ್ರೋಜನ್ ಓನ್ಲಿ. ಮೊದಲು ಫಸ್ಟಿಗೆ ಇದನ್ನು ಸ್ಟಾರ್ಟ್ ಮಾಡಿದಾಗ ಹೈಡ್ರೋಜನ್ನೇ ತೊಗೊಂಡಿದ್ದು. ಬಟ್ ಆಫ್ಟರ್ ದಟ್ ವಿ ಕೇಮ್ ಟು ನೋ ದಟ್ ಕಾರ್ಬನ್ ಈಸ್ ದ ಯೂನಿವರ್ಸಲಿ ಪ್ರೆಸೆಂಟ್ ಒನ್ ಪರ್ಟಿಕ್ಯುಲರ್ ಎಲಿಮೆಂಟ್, ಆ್ಯಂಡ್ ಆಲ್ಸೋ ದಿಸ್ ಇಸ್ ಕಾರ್ಬನ್ 12 is more stable element. Hence we have taken carbon. Hence we can define this as 1 AMU ಅಂದರೆ ಏನು? ಹಾಗಾದರೆ ನಾವು ಕಾರ್ಬನನ್ನು ಬೇಸ್ ಅಂತ ಇಟ್ಕೊಂಡಿದ್ದೀವಿ, ಹೌದಾ? 1 AMU ಅಂದರೆ ಏನು? ಹಾಗಾದರೆ 1/12 the mass of one atom of carbon 12 isotope. See 1/12 the mass of one atom of carbon 12 isotope is equal to 1 AMU. Remember, very important point. Now we will come back to atomic mass. ಹಾಗಾದರೆ atomic mass is nothing but it is the average atomic relative mass of an element obtained by comparing 1/12 the mass of carbon 12 isotope. ಸೊ ಅಂದರೆ ನಾವು ಕಾರ್ಬನ್ 12 ಐಸೋಟೋಪದು ಒಂದು ಕ್ಯಾಲ್ಕುಲೇಟ್ ಮಾಡಿದ ಮೇಲೆ ಉಳಿದಿರುವಂಥ ಮಾಸನ್ನು ಏನು ಮಾಡಿದ್ವಿ? ಕಾರ್ಬನ್ 12 ಐಸೋಟೋಪಿಗೆ ರಿಲೇಟಿವ್ ಆಗಿ ಕ್ಯಾಲ್ಕುಲೇಟ್ ಮಾಡ್ತಾ ಬಂದ್ವಿ. ಅಂದರೆ ಕಂಪೇರ್ ಟು ಕಾರ್ಬನ್ 12 ನಾವು ಉಳಿದಿರೋದನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಬಂದಾಗ ಇಟ್ ಈಸ್ ದಿ ಎವರೇಜ್ ರಿಲೇಟಿವ್ ಮಾಸ್ ಆಫ್ ಅನ್ ಎಲಿಮೆಂಟ್ obtained by comparing 1/12 the mass of carbon 12 atom ಅಂಥೇಳಿ ಡಿಫೈನ್ ಮಾಡಿದ್ವಿ. ನಾವು ಕಾರ್ಬನ್ 12 atom having its isotopic mass is equal to 12. Why carbon 12 atom? Already I told, because it is stable, right? Now if atomic mass is expressed in grams, ಏನು ಅಂತ ಬರೀತೀವಿ? ಇದನ್ನು ಗ್ರಾಮ್ ಅಟಾಮಿಕ್ ಮಾಸ್ ಅಂತ ಕರಿತೀವಿ, right? Expressed in grams it is called as gram atomic mass, kilo atomic mass, like that. Atomic masses of some important elements, what you have to remember, that I will tell you. ಇಷ್ಟನ್ನು ನೀವು you have to remember to solve many questions on this. Now you can say element atomic mass, we will see. ಹೈಡ್ರೋಜನ್ ಅಟಾಮಿಕ್ ಮಾಸ್ ಎಷ್ಟು? ರಿಮೆಂಬರ್ 1.008. ಜನರಲಿ 1 ಅಂತ ನೆನ್ಪಿಟ್ಕೋಬೋದು. ಕಾರ್ಬನ್ ಎಷ್ಟಾಗ್ತದೆ? 12. ನೈಟ್ರೋಜನ್ 14, ಆಕ್ಸಿಜನ್ 16, ಸೋಡಿಯಂ 23, ಮೆಗ್ನೀಷಿಯಮ್ 24, ಕ್ಯಾಲ್ಶಿಯಂ 40, ಕ್ಯಾಲ್ಶಿಯಂ 40. ಸೊ ಕ್ಲೋರಿನ್ 35.5, ಕಾಪರ್ 63.5, ಸಿಲ್ವರ್ 108. ಸೊ ಇದಿಷ್ಟು ಒಂದಷ್ಟು ಎಕ್ಸಾಂಪಲ್ನ ನಾವು ತಗೊಂಡ್ವಿ. ಸೊ ಇಷ್ಟಂತೂ ನೀವು ಮಿನಿಮಮ್ ನೆನ್ಪಿಟ್ಕೊಳ್ಬೇಕು. ಇದ್ರ ಜೊತೆ ನೀವು ಬೇರೆದು ನೆನ್ಪಿಟ್ಕೋಬೋದು. ಫಾರ್ ಎಕ್ಸಾಂಪಲ್ ಫಾಸ್ಫರಸ್ is equal to 31, sulfur is equal to 32. So like that also you can remember. Potassium is equal to 39. See, like that. See, carbon, nitrogen, oxygen is more important. Repeatedly we will come across these elements. Atomic mass you have to remember. Next, what is molecular mass? ಹಾಗಾದರೆ molecular mass ಅಂದರೆ ಏನು? ವೆರಿ ಸಿಂಪಲ್. molecular mass ಅಂತಂದರೆ it is defined as the ratio of mass of one molecule of substance, mass of the one molecule of substance compared to 1/12 mass of the one carbon 12 atom. See, here also what we have done, ಇದನ್ನು ಥೆರಾಟಿಕಲ್ ನಾವು ಡಿಫೈನ್ ಮಾಡಿದ್ವಿ. ಮಾಲಿಕ್ಯುಲರ್ ಮಾಸ್ ಅಂತಂದರೆ ಇಟ್ ಇಸ್ ದ ರೇಷಿಯೋ ಆಫ್ ಮಾಸ್ ಆಫ್ ಒನ್ ಮಾಲಿಕ್ಯೂಲ್ ಆಫ್ ದ ಸಬ್ಸ್ಟೆನ್ಸ್ ಕಂಪೇರ್ ಟು 1/12 ದ ಮಾಸ್ ಆಫ್ ಒನ್ ಕಾರ್ಬನ್ 12 ಆಟಮ್ ಅಂಥೇಳಿ. ಮತ್ತು ಕಾರ್ಬನ್ 12 ಯಾಕೆ ತೊಗೊಂಡ್ವಿ? ಬಿಕಾಸ್ ಇಟ್ ಈಸ್ ಮೋರ್ ಸ್ಟೇಬಲ್ ಅನ್ನೋದಕ್ಕೆ, ಹೌದಾ? ಸೊ ಇಫ್ ಮಾಲಿಕ್ಯುಲರ್ ಮಾಸ್ ಇಸ್ ಎಕ್ಸ್ಪ್ರೆಸ್ ಇನ್ ಗ್ರಾಮ್ಸ್ ಏನಂತ ಕರಿತೀವಿ? ಗ್ರಾಮ್ ಮಾಲಿಕ್ಯುಲರ್ ಮಾಸ್. ಇದು 1 ಗ್ರಾಮ್ ಇದ್ದರೆ 1 ಗ್ರಾಮ್ ಮಾಲಿಕ್ಯುಲರ್ ಮಾಸ್. 1 ಗ್ರಾಮ್ ಮೋಲ್ ಅಂತಲೂ ಕರಿಬೋದು, 1 ಮೋಲ್ ಅಂತ ಕರಿಬೋದು. ಸೊ 1 ಮೋಲ್ ಅಂತಲೂ ಕರಿಬೋದು. ಈ ಮೋಲ್ ಬಗ್ಗೆ ನೆಕ್ಸ್ಟ್ ಯೂನಿಟಲ್ಲಿ ಹೇಳ್ತೀನಿ ನಾನು, ರೈಟ್? ನೆಕ್ಸ್ಟ್ ಚಾಪ್ಟರ್ದಲ್ಲಿ ಹೇಳ್ತೀನಿ. ಇಷ್ಟು ನೆನಪಿಟ್ಕೊಳ್ರಿ. ಮಾಲಿಕ್ಯುಲರ್ ಮಾಸ್ ಅಂತಂದರೆ ಸಿಂಪಲ್ಲಾಗಿ ಹೇಳಬೇಕು ಅಂತಂದರೆ ಇಟ್ ಈಸ್ ಅ ಸಮ್ ಆಫ್ ದಿ ಮಾಸಸ್ ಆಫ್ ದ ಆಟಮ್ಸ್ ವಿಚ್ ಇಸ್ ಪ್ರೆಸೆಂಟ್ ಇನ್ ದ ಮಾಲಿಕ್ಯೂಲ್.
ಅದನ್ನು ಥೆರಾಟಿಕಲಿ ಡಿಫೈನ್ ಮಾಡಿದರೆ ಹೀಗೆ, ಮಾಲಿಕ್ಯುಲರ್ ಮಾಸ್ ಆಫ್ ದ ಸಬ್ಸ್ಟೆನ್ಸ್ ಡಿಫೈನ್ಡ್ ಆಸ್ ದ ರೇಷಿಯೋ ಆಫ್ ಮಾಸ್ ಆಫ್ ಒನ್ ಮಾಲಿಕ್ಯೂಲ್ ಆಫ್ ಅ ಸಬ್ಸ್ಟೆನ್ಸ್ ಟು ದಿ 1/12 ದ ಮಾಸ್ ಆಫ್ ಕಾರ್ಬನ್ 12 ಆಟಮ್ ಅಂಥೇಳಿ. ನಾವು ಕ್ಯಾಲ್ಕುಲೇಷನ್ ಆಫ್ ಮಾಲಿಕ್ಯುಲರ್ ಮಾಸ್. ಒಂದು ಥಿಂಗ್ ನೀವು ನೆನ್ಪಿಟ್ಕೊಳ್ಳಿ, ಈ ವಾಟ್ ಈಸ್ ಮಾಲಿಕ್ಯುಲರ್ ಮಾಸ್, ವಾಟ್ ಈಸ್ ಅಟಾಮಿಕ್ ಮಾಸ್, ಜನರಲಿ ಯಾವ ಎಕ್ಸಾಮಲ್ಲೂ ಇದನ್ನು ಕೇಳೋದಿಲ್ಲ. ಸೊ ನಿಮಗೆ ಗೊತ್ತಿರಬೇಕಷ್ಟೇ ಏನು ಹೀಗಂದರೆ ಏನು ಅಂಥೇಳಿ. ಕ್ಯಾಲ್ಕುಲೇಷನ್ ಆಫ್ ಮಾಲಿಕ್ಯುಲರ್ ಮಾಸ್. See, molecular mass of substance is calculated by adding atomic masses of the elements. Very simple. ಹಾಗಾದ್ರೆ ಒಂದು ಎಕ್ಸಾಂಪಲ್ ನೋಡೋಣಂತೆ. ಎಸ್, ಮಾಲಿಕ್ಯುಲರ್ ಮಾಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? ಹಾಗಾದರೆ ಇದರಲ್ಲಿ 1 ಕಾರ್ಬನ್ ಇದೆ, 2 ಆಕ್ಸಿಜನ್ ಇದೆ, ಹೌದಾ? ಈಗ ಲಾಸ್ಟ್ ಕ್ಲಾಸಲ್ಲಿ ನಾನು ಆಲ್ರೆಡಿ ಹೇಳಿದೆ, ಕಾರ್ಬನ್ನದು ಅಟಾಮಿಕ್ ಮಾಸ್ ಏನು ಲಾಸ್ಟ್ ಸ್ಲೈಡ್ ಒಳಗೆ 12, ಹೌದಾ? 12 × 1 ಅಂತ ಮಾಡಿದೆ, ಪ್ಲಸ್ 16 ಆಕ್ಸಿಜನ್ 16 ಮಾಸು ಪ್ಲಸ್ ಇಂಟು ಎಷ್ಟಿದೆ 2 ಇದೆ, ಹೌದಾ? ಸೊ ಇದನ್ನು ಆ್ಯಡ್ ಮಾಡಿ 12 + 1 12 + 16 2 = 32. 32 + 12 = 44. ವೆರಿ ಗುಡ್. ನಾವು ಗ್ಲುಕೋಸ್, ಇದೇನಿದು ಗ್ಲುಕೋಸ್ ಇದು, ಹೌದಾ? ಗ್ಲುಕೋಸ್ ಕ್ಯಾಲ್ಕುಲೇಟ್ ಮಾಡಿ ನೋಡೋಣಂತೆ. ಸೊ 6 × 12, ಯಾಕಂದರೆ 6 ಕಾರ್ಬನ್ ಇದೆ, ಸೊ 12 ಇಸ್ ದ ಅಟಾಮಿಕ್ ಮಾಸ್ ಆಫ್ ದಿ ಕಾರ್ಬನ್. ಸೊ ಹೈಡ್ರೋಜನ್ × 2, ಹೈಡ್ರೋಜನ್ × 12, 12 × ಹೈಡ್ರೋಜನ್ 1 ಇದೆ, ಹೌದಾ? ಸೊ ಲೈಕ್ ದಿಸ್. ನಾವು 16 × 6, 16 ಇಸ್ ಆಕ್ಸಿಜನ್ ಅಟಾಮಿಕ್ ಮಾಸ್, ಸೊ 6 ಮಾಡ್ತೀವಿ, ಹೌದಾ? ಸೊ ಏನು ಬರ್ತದೆ? 72 ಬಂತು, 12 6 ಸೊ 12 1 12, ಸೊ 16 6 96. ಆ್ಯಡ್ ಮಾಡಿ ಯು ವಿಲ್ ಗೆಟ್ 180 ಈಸ್ ದಿ ಅಟಾಮಿಕ್ ಮಾಸ್ ಯೂನಿಟ್. ಇದನ್ನು ನೀವು ಎಕ್ಸ್ಪ್ರೆಸ್ ಮಾಡಬೇಕು ಅಂದರೆ AMU ಅಂತಲೂ ಎಕ್ಸ್ಪ್ರೆಸ್ ಮಾಡ್ಬೋದು. ಸೊ ವಿದೌಟ್ ಯೂನಿಟ್ ಆಲ್ಸೋ ಯು ಕ್ಯಾನ್ ರೈಟ್, ಬಿಕಾಸ್ ಮಾಲಿಕ್ಯುಲರ್ ಮಾಸ್ ಡಸ್ ನಾಟ್ ಹ್ಯಾವ್ ಎನಿ ಯೂನಿಟ್, ಅಟಾಮಿಕ್ ಮಾಸ್ ಆ್ಯಂಡ್ ಮಾಲಿಕ್ಯುಲರ್ ಮಾಸ್. ಲೈಕ್ ದಿಸ್ ವಿ ಕ್ಯಾನ್ ಕ್ಯಾಲ್ಕುಲೇಟ್. ಸೊ another one example we will take. For example, water is there. What is the molecular mass? Molecular mass is equal to hydrogen 2 is there, ಹೌದಾ? into 1, right? So plus oxygen is 16, ಹೌದಾ? So 16 + 2 18 AMU is the molecular mass of water. Like that you can calculate. So if you can calculate, for example, sodium Na2SO4 ಅಂತ ತಗೊಳ್ಳೋಣ. Na2SO4 ಸೋಡಿಯಮ್ ಇದೆಷ್ಟು 23 ಇಂಟು ಎಷ್ಟಿದೆ ಸೋಡಿಯಮ್ ಇಲ್ಲಿ 2, ರೈಟ್? ಪ್ಲಸ್ ಆ್ಯಡ್ ಮಾಡಬೇಕು. ಸಲ್ಫರ್ ಎಷ್ಟು 32 ಅಂತ ಹೇಳಿದೆ, ಹೌದಾ? ಪ್ಲಸ್ ಆಕ್ಸಿಜನ್ ಎಷ್ಟು 16 ಇಂಟು 4 ಇದೆ, ಹೌದಾ? ಸೊ 4, ಸೊ 16 4s ಈಸ್ ಈಕ್ವಲ್ ಟು 23 2s ಎಷ್ಟು 46, ರೈಟ್? ಪ್ಲಸ್ 32 ಪ್ಲಸ್ 16 4s 64. Now you add 6 4 + 4 10 + 2, right? 1. 6 + 4 10 + 2. 6 + 4 10 + 3 13 + 14 142 AMU is the molecular mass of sodium sulfate. Like this you can calculate molecular mass of any substance if you know. Condition is ಏನು ಗೊತ್ತಿರಬೇಕು? atomic mass of the molecule ಅಂದರೆ ಪರ್ಟಿಕ್ಯುಲರ್ ಎಲಿಮೆಂಟ್ಸ್ ಗೊತ್ತಿರಲೇಬೇಕು. ನಾವು ಫಾರ್ಮುಲಾ ಮಾಸ್ ಅಂದರೆ ಏನಾಗಾದರೆ, the formula mass is nothing but some substances like sodium chloride, for example, sodium chloride exist as a cations and anions, right? ಈ ಕ್ಯಾಟಿಯಾನ್ ಮತ್ತು ಆನಿಯಾನ್ ಹೇಗಿರ್ತದೆ? ಅರೇಂಜ್ಮೆಂಟ್ 3D ಅರೇಂಜ್ಮೆಂಟಲ್ಲಿ ಇರ್ತದೆ. ಅದನ್ನು ನಾವು ಒಂದು ಫಾರ್ಮುಲಾ ಯೂನಿಟ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಸೋಡಿಯಂ ಕ್ಲೋರೈಡ್ ಎಕ್ಸಿಸ್ಟ್ ಆಸ್ ಒನ್ ಫಾರ್ಮುಲಾ ಯೂನಿಟ್. ದೆರ್ ಈಸ್ ನಥಿಂಗ್ ಮಚ್ ಡಿಫರೆನ್ಸ್. ಫಾರ್ಮುಲಾ ಮಾಸ್ ಈಸ್ ನಥಿಂಗ್ ಬಟ್ ಮಾಲಿಕ್ಯುಲರ್ ಮಾಸ್. ಬಟ್ ಮಾಲಿಕ್ಯುಲರ್ ಮಾಸ್ ಅನ್ನೋದು ನಾವು ಕೋವ್ಯಾಲೆಂಟ್ ಕಂಪೌಂಡಿಗೆ ಯೂಸ್ ಮಾಡಿದರೆ, ಫಾರ್ಮುಲಾ ಮಾಸ್ ಅನ್ನೋದನ್ನು ವಿಲ್ ಯೂಸ್ ಇಟ್ ಫಾರ್ ಅಯಾನಿಕ್ ಕಂಪೌಂಡ್. ಅಷ್ಟೇ ಡಿಫರೆನ್ಸ್ ನನಗೆ ಗೊತ್ತಿರಲಿ. ಸೊ ನಾವು ಫಾರ್ ಎಕ್ಸಾಂಪಲ್, ದಿಸ್ ಈಸ್ ದ 3-dimensional ಸ್ಟ್ರಕ್ಚರ್ ಆಫ್ ಸೋಡಿಯಂ ಕ್ಲೋರೈಡ್. ಎಷ್ಟು ಚಂದ ಕಾಣಿಸ್ತದೆ, ಹೌದಾ? ನೀಟ್ಲಿ ಇಟ್ ಈಸ್ ಶೋನ್. ಸೊ ಇದರ ಸ್ಟ್ರಕ್ಚರ್ ಬಗ್ಗೆ ನಾವು ನೆಕ್ಸ್ಟ್ ಇಯರ್ ಸಾಲಿಡ್ ಸ್ಟೇಟ್ ಚಾಪ್ಟರ್ಲಿ ಡಿಸ್ಕಸ್ ಮಾಡೋಣಂತೆ. ಇದರಲ್ಲಿ ನಮಗೆ ಏನು ಬೇಕು ಅಂತಂದರೆ, ಈ ರೀತಿ ಕಾಣಿಸ್ತದೆ ಕ್ಯಾಟಿಯಾನ್ ಮತ್ತು ಆನಿಯಾನ್ ಅರೇಂಜ್ಮೆಂಟ್ 3-dimensionally, ರೈಟ್? ಈಗ ಇನ್ ಸೋಡಿಯಂ ಕ್ಲೋರೈಡ್ ದೆರ್ ಆರ್ Na+ and Cl- ions, ಹೌದಾ? ಇನ್ ಸಚ್ ಕೇಸ್ ಫಾರ್ಮುಲಾ ಮಾಸ್ ಈಸ್ ಯೂಸ್ಡ್ ಇನ್ಸ್ಟೆಡ್ ಆಫ್ ಮಾಲಿಕ್ಯುಲರ್ ಮಾಸ್. ಮಾಲಿಕ್ಯುಲರ್ ಮಾಸ್ ಆಫ್ NaCl ಅಂದರೂ ಒಂದೇ, ಫಾರ್ಮುಲಾ ಮಾಸ್ ಅಂದರೂ ಒಂದೇ, ವ್ಯಾಲ್ಯೂ ಚೇಂಜ್ ಇಲ್ಲ. ಬಟ್ ಇದಕ್ಕೆ ಹೇಳಬೇಕಾದ್ರೆ ಏನಂತ ಹೇಳ್ತೀವಿ? ಫಾರ್ಮುಲಾ ಮಾಸ್ ಅಂತ ಕರಿತೀವಿ. ಅದನ್ನು ಕರಿಬೇಕು ಅನ್ನೋದು ಅವ್ರದ್ದೊಂದು ಕತೆ ಅಷ್ಟೇ. ಸೊ ಫಾರ್ಮುಲಾ ಮಾಸ್ ಆಫ್ ಸೋಡಿಯಂ ಕ್ಲೋರೈಡ್ ಹಾಗಾದರೆ ಏನು ಅಂತ ನೋಡಿದಾಗ, ಅಟಾಮಿಕ್ ಮಾಸ್ ಆಫ್ ಸೋಡಿಯಂ ಎಷ್ಟು 23, ಹೌದಾ? ಇದು ಕ್ಯಾಲ್ಕುಲೇಟ್ ಮಾಡೋದು ಸಿಮಿಲರ್ ಟು ಮಾಲಿಕ್ಯುಲರ್ ಮಾಸ್ 23, ರೈಟ್? ಸೊ ಅಟಾಮಿಕ್ ಮಾಸ್ ಆಫ್ ಕ್ಲೋರಿನ್ ಎಷ್ಟು 35.5. ಎರಡನ್ನು ಆ್ಯಡ್ ಮಾಡಿ ನೋಡೋಣಂತೆ. ಸೊ 23 + 35.5 is equal to 58.5. You have got 58.5. You have got. ಇದನ್ನೇ ನಾವು ಹೇಳಿದ್ದು ಫಾರ್ಮುಲಾ ಮಾಸ್ ಅಂತ ಹೇಳಿ, ರೈಟ್? ಇದನ್ನೇ ಫಾರ್ಮುಲಾ ಮಾಸ್ ಅಂತ ಹೇಳಿದ್ದು. ಸೊ ದಿಸ್ ಈಸ್ ಅಬೌಟ್ ಟುಡೇಸ್ ಕ್ಲಾಸ್.
ಈಗ ನೆಕ್ಸ್ಟ್ ಕ್ಲಾಸಲ್ಲಿ ಏನು ಹೇಳ್ತೀನಿ ಅಂತ ಹೇಳ್ಬಿಡ್ತೀನಿ. ನೆಕ್ಸ್ಟ್ ಕ್ಲಾಸ್ ಏನು ಹೇಳ್ತೀನಿ, ಸೊ ಮೋಲ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣಂತೆ. ಮೋಲ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಫಾರ್ ಎನಿ ಟೈಪ್ ಆಫ್ ಎಕ್ಸಾಮ್. ಫಾರ್ ಎನಿ ಎಕ್ಸಾಮ್ ರಿಮೆಂಬರ್ ದಿಸ್ ಮೋಲ್ ಅನ್ನೋದು ಬಹಳ ಬಹಳ ಇಂಪಾರ್ಟೆಂಟ್. ವೇಟ್ ಫಾರ್ ದ ನೆಕ್ಸ್ಟ್ ಕ್ಲಾಸ್, ಡೋಂಟ್ ಮಿಸ್ ದಟ್ ನೆಕ್ಸ್ಟ್ ಕ್ಲಾಸ್. ಸೊ ದಿಸ್ ಇಸ್ ದ ಎಂಡ್ ಆಫ್ ಟುಡೇಸ್ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ದ ವಿಡಿಯೋ. ನಿಮಗೇನಾದರೂ ಲೈಕ್ ಆದರೆ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ. ಸೊ ಶೇರ್ ಮಾಡಿದ ಮೇಲೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದರೆ ನೆಕ್ಸ್ಟ್ ನಿಮ್ಮ ರಿಲೇಷನ್ಶಿಪ್ ಏನು 2 ಇಯರ್ಸಿಗೆ ಇರ್ತದೆ, ಗೊತ್ತಿರಲಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.